ಇವತ್ತು ಅಲ್ಲಿ ಜನ, ಅಲ್ಲಿ ತಾಯಿ ತಂದೆ ಅವಕ್ಕೆಲ್ಲ ಹಡಿದು ದೊಡ್ಡವ್ರು ಮಾಡಿ ನನ್ನ ಮಕ್ಕಳು ಮುಂದೆ ಹೋಗಿ ಏನಾರ ಓದಿ ಸೈಂಟಿಸ್ಟ್ ಆಗ್ತಾರ, IAS ಆಗ್ತಾರ, IPS ಆಗ್ತಾರ ಅಂತ ಹೇಳಿ ಇಲ್ಲಿ ನಾವು ಬೆಂಗಳೂರು ಕಳಿಸ್ತಿದ್ದೀವಿ ಅಧ್ಯಕ್ಷರೇ. ಆದ್ರ ಆ ನನ್ನ ಮಗ ಡ್ರಗ್ಸ್ ಅಡಿಕ್ಟ್ ಒಂದ್ ವೇಳೆ ಅದು ನಂತರ ನನ್ನ ಪರಿಸ್ಥಿತಿ ಏನು? ನಾವು ಇದ್ರ ಬಗ್ಗೆ ಈ ಚರ್ಚೆಗೆ ನಾವು ಇಲ್ಲಿ ಹೆಚ್ಚಿಗೆ ಅವಕಾಶ ಕೊಡಲ್ಲ. ಟೈಮ್ ಆಗ್ತಾ ಅಂತೇವು. ಯಾಕ ನನಗಿಲ್ಲ, ನಂಗೆ ನೋವಿಲ್ಲ. ನನ್ನ ಮಗ ಒಂದ್ ವೇಳೆ ಡ್ರಗ್ಸ್ ಅಡಿಕ್ಟ್ ಆಗಿ ಊರ್ಲ್ ಹಾಕೊಂಡಿನಾದ್ರೆ ನನಗೆ ಗೊತ್ತಾಗ್ತಿತ್ತು ಅದು ಏನ್ ನೋವದಂತ ಹೇಳಿ. ನನ್ನ ಮಗನೇ ಬೆಟ್ಟಿಂಗ್ ಅಡಿಕ್ಟ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ಮೊಬೈಲ್ ರಮ್ಮಿಗಳೊಳಗೆ ಆಡ್ಕೆಸಿಂದ ಸುಸೈಡ್ ಮಾಡ್ಕೊಂಡಿರೋದ್ರೆ ನನಗೆ ಗೊತ್ತಾಗ್ತಿತ್ತು. ನಾ ಇಲ್ಲಿ ನಿಂತು ಮಾತಾಡ್ತಿದ್ದಿಲ್ಲ, ಟೇಬಲ್ ಮೇಲೆ ನಿಂತು ನಾ ಮಾತಾಡ್ತಿದ್ದ. ನನ್ನ ಮಗಳು ಒಂದ್ ವೇಳೆ ಲವ್ ಜಿಹಾದಕ್ಕೆ ಬಲಿ ಆಗ್ತೇಳ ಅಂದ್ರೆ ನಾನು ಎದಿ ಹರ್ಕೊಂಡು ನಾನು ಮಾತಾಡ್ತಿದ್ದ. ಯಾರ್ದೋ ಮಕ್ಕಳು ಅಲ್ಲತ್ತವಲ್ಲ, ನಾವು ಬೆಚ್ಚಗೆ ಕುಂತೀವಿ. ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಾಗಿವಿ. ನಾವು ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ. ಅದಕ್ಕೆ ದಯಮಾಡಿ ಯಾವ ಸಮಾಜ ನಾವು ಕಟ್ಲಕ್ ಹೊಂಟಿವಿ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಮನೆ ಬಹಳ ದಿವಸ ಏನಿಲ್ಲ, ಬೀದರ್ದೊಳಗೆ ಗಾಂಜಾ ಸೀಜ್ ಆಯ್ತು, ಚಾಮರಾಜನಗರದೊಳಗೆ ಗಾಂಜಾ ಸೀಜ್ ಆಯ್ತು. ಅದೆಷ್ಟು ಸೀಜ್ ಆಗಲಾರ್ದು ಗಾಂಜಾ, ಕುಕ್ಕೇನ್, ಅಫೀಮ್ ಬಸವ ಕಲ್ಯಾಣದೊಳಗೆ ಅಧ್ಯಕ್ಷರೇ ಒಬ್ಬ ಬಂಜಾರ ಸಮಾಜ ಯುವಕನ ಮದಿ ಅದ. ಪ್ರಿಯಾಂಕ್ ಸಾಹೇಬ್ರೆ ಲಕ್ಷ ಕೊಟ್ಟು ಕೇಳ್ರಿ, ಮದಿ ಅದ. ಆ ಮದಿ ಗಿಫ್ಟ್ ಬಂದದ್ದು ಡೆಲ್ಲಿಲಿಂದ. ಆ ಮದಿ ಗಿಫ್ಟ್ ಕಚನ್ ಪ್ಯಾಕ್ ಮಾಡಿ ಓಪನ್ ಮಾಡಿ ನೋಡಿದ್ರ ಕುಕ್ಕೇನ್ ಅದ ಅಧ್ಯಕ್ಷರೇ. ಬಸವ ಕಲ್ಯಾಣಕ್ಕೆ ಬಂದದ್ದು ಜೈಲ್ದೊಳಗೆ ಹರ ಅವರು. ನಿಮಗೆ ಪೂರ ವರದಿ ಕೊಡ್ತೀನಿ ಅಧ್ಯಕ್ಷರೇ, ಎಲ್ಲಾನು ಕೊಡ್ತೀನಿ. ಯಾವ ಗಿಫ್ಟ್ ಕೊಟ್ಟಾನ ಮದಿಗೆ ಕುಕ್ಕೇನ್ ಅಫೀಮ್. ಇವತ್ತು ಇಂಟರ್ನೆಟ್ ಕಿನ್ನ ಸ್ಪೀಡ್ ಗಾಂಜಾ, ಕುಕ್ಕೇನ್, ಅಫೀಮ್ ಬೆಂಗಳೂರಿನೊಳಗ ಆ ರೀತಿ ಆಗತ್ತದ. ನಿಮಗೆ ಎಷ್ಟೋ ಕಡೆ ಪೊಲೀಸರು ಕೂಡ ದುಡ್ಡು ತಗೊಂಡು ಅದ್ರ ಹಿಂದೆ ನಿಂದ್ರಲತ್ತಾರ. ಇದು ಭಯಾನಕದ ಅಧ್ಯಕ್ಷರೇ. ಈ ರಾಜ್ಯಕ್ಕೆ ನಮಗೆ ಪೂರಾ ಖೋಖಲಾ ಮಾಡಿಬಿಡ್ತದೆ. ಇದು ಯಾವ ವಿದ್ಯಾರ್ಥಿಗಳು ಹೂವಾಗ ಅರಳಬೇಕು ಅಧ್ಯಕ್ಷರೇ, ಅಂತವು ಹೂವಾಗ ಅರಳಕ್ಕಿನ ಮೊದಲೇ ಬಾಳ ನಡೆದವ ಅಧ್ಯಕ್ಷರೇ. ಇದ್ರ ಮೇಲೆ ಚರ್ಚೆಗಳಾಗಬೇಕು, ಇದಕ್ಕೆ ಆದೇಶಗಳಾಗಬೇಕು. ಯಾವುದೇ ಕಾರಣಕ್ಕ ನೀವೆಷ್ಟೇ ದುಡ್ಡು ಖರ್ಚು ಮಾಡ್ರಿ, ನೀವೆಷ್ಟೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ, ಆದ್ರ ಸಣ್ಣ ಸಣ್ಣ ಮಕ್ಕಳು ಈ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆದ್ರ ನಮ್ಮ ಪರಿಸ್ಥಿತಿ ಏನು ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ, ನಾ ಸಮಯ ಕೊಡಲ್ಲ ಅಂದ್ರೆ ನನ್ನ ಕ್ಷೇತ್ರ ಸಮಯ ಕೊಟ್ಟಿದ್ದೇನೆ. 35 ನಿಮಿಷ ಆಯ್ತು, ಕ್ಲೋಸ್ ಮಾಡ್ತೀನಿ ಅಧ್ಯಕ್ಷರೇ. ಓನ್ಲಿ 5 minutes ಟೈಮ್ ಹಚ್ಚಿರ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಏನೋ ನಮಗೆ ಇವತ್ತು ಒಳ್ಳೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ. ಅದು ನನ್ನ ಪುಣ್ಯದ. ಇವತ್ತು ಅದು ರಂಜಾನ್ ಮಾಸದ ಇರೋ ಕಾರಣಕ್ಕೆ ತಾವು ಬಹಳ ಶಾಂತ ಇದ್ದೀರಿ. ಹಾಗಾಗಿ ಯಾವ ಕಡಿಮೆ ಆಗಿದೆ ಟೈಮ್ ಕೊಟ್ಟದ್ದು? IAS ನಿಮಗೆ ಕೊಡೋದಕ್ಕೆ ರಂಜಾನ್ ಶುಭಾಶಯಗಳು ಹೇಳ್ತೀನಿ. ಯಾಕಂದ್ರೆ ಅವತ್ತಿನ ದಿವಸ ನಾನು ಇರ್ತೀನಿ ನನ್ನ ಕ್ಷೇತ್ರದಾಗ. ತಮಗೆ ಶುಭಾಶಯಗಳು ಅಧ್ಯಕ್ಷರೇ. ಇವತ್ತು ಬಸವ ಕಲ್ಯಾಣ ಅಂದ್ರೆ ಅಧ್ಯಕ್ಷರೇ ಅದು ಸಾಂಸ್ಕೃತಿಕ ನಾಯಕನ ಕರ್ಮಭೂಮಿ. ಬಸವಣ್ಣನ ನೆಲ ಅದು. ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಆ ನೆಲದ ಶಾಸಕ ನಾನು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಅನುಭವ ಮಂಟಪದ ಕೆಲಸ ದಯಮಾಡಿ ಪೂರ್ಣ ಮಾಡ್ರಿ. 200 ಕೋಟಿ ಕೊಟ್ಟು ಯಡಿಯೂರಪ್ಪ ಅವರು ಆ ಕೆಲಸ ಪ್ರಾರಂಭ ಮಾಡಿರಿ ಅಧ್ಯಕ್ಷರೇ. ಇವತ್ತು ನೀವು ಕೊಟ್ಟಿದ್ದು ಎಷ್ಟು ಗೊತ್ತಾ ಅಧ್ಯಕ್ಷರೇ? 150 ಕೋಟಿ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಛತ್ರಪತಿ ಶಿವಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿಗಾಗಿ ನಮ್ಮ ಸರ್ಕಾರ ಬಸವ ಕಲ್ಯಾಣದೊಳಗ 10 ಎಕರೆ ಜಾಗ ಕೊಟ್ಟಿದೆ ಅಧ್ಯಕ್ಷರೇ. ಅದ್ರ ಸಲುವಾಗಿ 10 ಕೋಟಿ ಅವ್ರು ಕೊಟ್ಟಿರ್ ನಮ್ಮ ಸರ್ಕಾರ. ಈ ಸರ್ಕಾರದೊಳಗ ದುಡ್ಡು ವಾಪಸ್ ಹೋಗ್ಯದ. 10 ಕೋಟಿ ಅಷ್ಟೇ ಕೇಳಲ್ಲ ನಾನು. ಧರ್ಮವೀರ ಸಂಭಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶಕ್ಕೆ ಯಾಕೆ ಬೇಕಾಗಿತ್ತು ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಧ್ಯಕ್ಷರದು. ನಾನು ಮೊನ್ನೆ ಹೋಗಿ ಇವತ್ತು ಆ ಮಹಾರಾಷ್ಟ್ರದೊಳಗೆ ಪುಣೆಬಲ್ ಅಧ್ಯಕ್ಷರೇ, ತುಳಾಪುರ್ ಮತ್ತು ವಡುಬದುರ್ಗ್ ಅಂತ ಹೇಳಿ ಧರ್ಮವೀರ ಸಂಭಾಜಿ ಮಹಾರಾಜರದ್ದು ಹೋಗಿ ಸಮಾಧಿ ದರ್ಶನ ಮಾಡಿ ಬಂದಿನ ಅಧ್ಯಕ್ಷರೇ. ಈ ರಾಜ್ಯದ ಪ್ರತಿಯೊಬ್ಬ ಯುವಕರು ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ಧರ್ಮವೀರ ಸಂಭಾಜಿ ಮಹಾರಾಜರ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡ್ಬೇಕು ಅಧ್ಯಕ್ಷರೇ, ಡ್ರಗ್ಸ್ ಸಂಸ್ಕಾರ ಅಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಬಸವಣ್ಣನವರು ಯಾವುದರೇ ಒಂದು ಸ್ಥಳ ಇಂಥದೇ ನಿರ್ದಿಷ್ಟವಾದಂತಹ ಸ್ಥಳದೊಳಗೆ ಕುಂತು ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜಾಗ ಅದು ಪರ್ಸ್ ಕಟ್ಟೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಆ ಪರ್ಸ್ ಕಟ್ಟೆಗೆ ಒಂದು 20 ಕೋಟಿ ರೂಪಾಯಿ ಕೊಡ್ರಿ, ಶಿವಸೃಷ್ಟಿಗಾಗಿ ಒಂದು 200 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಕೃಷ್ಣ ಬೈರೇಗೌಡರು ಇಲ್ಲ ನೆನಪೋಯ್ತು ಅಧ್ಯಕ್ಷರೇ. ಜನ ಶಾಪ್ ಹಾಕ್ಲತ್ತಾರ, ನಮಗ ರೈತರು ಶಾಪ್ ಹಾಕ್ಲತ್ತಾರ. ಹೊಲಕ್ಕೆ ಹೋಗಪ್ಲೇ ಇಲ್ಲ, ಹೊಲಕ್ಕೆ ದಾರಿ ಇಲ್ಲ. ಮಣ್ಣಿನ ಸರ್ಕಾರದೊಳಗ ಆ 25 ಕೋಟಿ ಕೊಟ್ರಿ, 6 ಕೋಟಿ ನಮ್ಮ ವಿವೇಚನೆಗೆ ಬಿಟ್ರಿ. ಮುಂದೆ ಕೊಡ್ತಕ್ಕಂತ ಸಮಯದೊಳಗ ಒಂದು 10 ಕೋಟಿ ಹೊಲದ ದಾರಿ ಮಾಡ್ಕೊಳಕ್ ರೈತರು ಏನು ಕೇಳತ್ತಿಲ್ಲ. ಹೊಲಕ್ಕೆ ದಾರಿ ಕೊಡ್ರಪ್ಪ, ನಾವು ಹೈರಾಣಿದ್ದಾಗ ಇಷ್ಟು ಬ್ಯಾಂಕ್ ಸಾಲ ಮನ್ನಾ ಮಾಡ್ರಪ್ಪ ಅಂತ ಕೇಳತ್ತಾರ ಅಧ್ಯಕ್ಷರೇ. ಅದೇನು ದೊಡ್ಡದಲ್ಲ ಅಧ್ಯಕ್ಷರೇ, ಕೊಡ್ಬೋದಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಇವತ್ತು GVPಗಳು
ಮನಿ ಓಡಾಡ್ತಾರ ಅಧ್ಯಕ್ಷರೇ, ಮನಿ ಓಡಾಡ್ತಾರ. ನಾವು ಎಲೆಕ್ಷನ್ದಾಗ ಒಂದೇ ಸಲ ಪ್ರಚಾರಕ್ಕೆ ಹೋಗಂದ್ರ ನಮ್ಮ ಟೊಂಕ ಹಿಡಿತದ. ಅವ್ರು ಕೆಲಸ ಮಾಡ್ಲತ್ತಾರ. ಆ GVPಗಳಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಬೀದರ್ ಜಿಲ್ಲೆದೊಳಗ BSSK ಸಕ್ಕರೆ ಕಾರ್ಖಾನೆ ಅದು ಒಂದು ಮಿನಿಟ್ ಓನ್ಲಿ. ಬೀದರ್ ಜಿಲ್ಲೆದೊಳಗೆ ಸಕ್ಕರೆ ಕಾರ್ಖಾನೆ ಅದು ರೈತರ ಬೆನ್ನೆಲುಬು. ಇವತ್ತು ಬಂದ್ ಆಗಿದೆ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಆ BSS ಸಕ್ಕರೆ ಕಾರ್ಖಾನೆ ಪುನರ್ ಪ್ರಾರಂಭ ಮಾಡಬೇಕು. ಕಾರಂಜ ನಿರಾಶ್ರಿತರು 3 ವರ್ಷ ಹೋರಾಟ ಕೂತಿರೋ ಅಧ್ಯಕ್ಷರೇ, ಶರ್ಟ್ಲೆಸ್ ಅಧ್ಯಕ್ಷರೇ, ಅಂಗಿ ಹಾಕೋಲಾರ್ದೆ ಒಬ್ಬೊಬ್ರು ಹೊಟ್ಟಿ ಬೆನ್ನಿಗೆ ಹತ್ತು ಹೋಗ್ಯಾವ ಅಧ್ಯಕ್ಷರೇ. ಆ ಕಾರಂಜ ನಿರಾಶ್ರಿತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಯೊಂದರೊಳಗೆ ನಾವು ಅಂಗನವಾಡಿ ಕಾರ್ಯಕರ್ತರು ಬೇಕು ನಮಗೆ. ಅವ್ರ ಕಡೆ ನಾವು ನೋಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕಾಗಿ ಈಗ LKG UKG ಕೋರ್ಸ್ ಪ್ರಾರಂಭ ಮಾಡ್ಲತ್ತೀರಿ ತಾವು. KPS ಸ್ಕೂಲ್ದೊಳಗೆ ಒಂದೊಂದು ಅಧ್ಯಕ್ಷರೇ PUCದೊಳಗೆ ರ್ಯಾಂಕ್ ಇದ್ದವ್ರು ಅಂಗನವಾಡಿ ಟೀಚರ್ ಆಗ್ಯಾರ. SSLC 90% ತೊಗೊಂಡವ್ರು ಅಂಗನವಾಡಿ ಟೀಚರ್ ಆಗ್ಯಾರ. ಅದಕ್ಕೆ ದಯಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಹಾಗಾಗಿ ಮತ್ತೊಮ್ಮೆ ಏನು ಆ ರೈತರ ಬಗ್ಗೆ, ಆ ರೈತರಿಗೆ ಬ್ಯಾಂಕಿನ ಸಾಲ ಮಂಜೂರು ಮಾಡ್ತಕ್ಕಂಥದ್ದು ಅತ್ಯಂತ ಗಂಭೀರ ಅಂತ ತಿಳ್ಕೊಂಡು ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಅಧ್ಯಕ್ಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.